ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮೊಟ್ಟೆ ಮತ್ತೆ ಬ್ರೆಡ್ ಹಾಕಿ ಕಟ್ಲೆಟ್ ಮಾಡ್ತಾ ಇದ್ದೇನೆ. ಅದು ಹೇಗೆ ಮಾಡುದು ಅಂತ ನೋಡುವ. ನೋಡಿ, ನಾನು ಬ್ರೆಡ್ ಅನ್ನು ನೀರಿಗೆ ಹಾಕ್ತಾ ಇದ್ದೇನೆ. ಹೀಗೆ ನೀರಿಗೆ ಹಾಕಿ ಇದನ್ನು ನೆನೆಸಿಡ್ಬೇಕು. ನೋಡಿ, ಈ ರೀತಿಯಲ್ಲಿ ನೆನೆ ಹಾಕಬೇಕು. ಈ ರೀತಿ ನೀರನ್ನೆಲ್ಲ ಹಿಂಡಿ ತೆಗಿಬೇಕು. ನೋಡಿ, 5 ಮೊಟ್ಟೆಯನ್ನು ಒಡೆದು, ನನಗೆ ಇದಕ್ಕೆ 5 ಮೊಟ್ಟೆ ತೆಗೆದದ್ದು. ಜಾಸ್ತಿ ಬೇಕಿದ್ರೆ ನಿಮ್ಗೆ ಜಾಸ್ತಿ ತಕೊಳ್ಬಹುದು. ಈ ರೀತಿ ಇದನ್ನೆಲ್ಲ ಪುಡಿ ಮಾಡ್ಕೊಳ್ಬೇಕು. ಅಂದ್ರೆ ನೆನೆ ಹಾಕುದಂದ್ರೆ ಅದ್ರಲ್ಲೇ ಇಡ್ಲಿಕ್ಕಿಲ್ಲ, ನೀರಲ್ಲಿ ಜಸ್ಟ್ ಒಮ್ಮೆ ನೆನೆಸಿ ತೆಗಿಲಿಕ್ಕೆ. ನೋಡಿ, ಈ ರೀತಿಯನ್ನಾಗಿ ಹುಡಿ ಮಾಡ್ಕೊಳ್ಬೇಕು. ಎಣ್ಣೆ ಬಿಸಿಗೆ ಇಟ್ಟಿದ್ದೇನೆ ಈಗ, ತೆಂಗಿನ ಎಣ್ಣೆ. ಇದಕ್ಕೆ ನಾನೀಗ ಹಸಿಮೆಣಸು ಹಾಕ್ತಾ ಇದ್ದೇನೆ. ಆಮೇಲೆ ನೀರುಳ್ಳಿ ಹಾಕ್ತಾ ಇದ್ದೇನೆ. ಹಸಿಮೆಣಸು ಖಾರಕ್ಕೆ ತಕ್ಕ ಹಸಿಮೆಣಸು. ನೀರುಳ್ಳಿ ಅಂದ್ರೆ ನಾನು 3 ಗೆಡ್ಡೆಯಷ್ಟು ನೀರುಳ್ಳಿ ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಇದೊಂದು ಚಂದ ಒಂದು ರೋಸ್ಟ್ ಮಾಡುವ. ಈಗ ಇದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ತದೆ. ಸಂಜೆ ಮಕ್ಕಳು ಸ್ಕೂಲ್ ಬಿಟ್ಟು ಬರುವಾಗ ಇದನ್ನೊಂದು ಮಾಡಿಟ್ರೆ, ಬಿಸಿ ಮಾಡಿಟ್ರೆ ಅವರಿಗೆ ತುಂಬಾ ಖುಷಿ ಆಗ್ತದೆ ಮಕ್ಕಳಿಗೆ. ನಾನೀಗ ಇದಕ್ಕೆ ರಸ್ಕ್ ತಗೊಂಡಿದ್ದೇನೆ, ಮಿಲ್ಕ್ ರಸ್ಕ್. ನೋಡಿ, ಇದನ್ನೀಗ ಸ್ವಲ್ಪ ಪೌಡರ್ ಮಾಡ್ತಾ ಇದ್ದೇನೆ. ಮಿಕ್ಸಿಗೆ ಹಾಕಿ ಸ್ವಲ್ಪ ಹುಡಿ ಮಾಡ್ಕೊಂಡ್ರೆ ಸಾಕು. ಅದು ನಿಮ್ಗೆ ಮಾಡುವಾಗ ಒಂದು ಅಂದಾಜು ಸಿಗ್ತದೆ. ಅಂದ್ರೆ ತುಂಬಾ ಮಾಡುದು ಬೇಡ, ಮತ್ತೆ ಬೇಕಿದ್ರೆ ಪುನಃ ಸ್ವಲ್ಪ ಮಾಡ್ಕೊಳ್ಬಹುದು. ನಾನೀಗ ಇದ್ರಲ್ಲಿ ಅರ್ಧದಷ್ಟೇ ಹಾಕಿದೆ. ನೋಡಿ, ಅರ್ಧ ಬಾಕಿ ಉಂಟಿದ್ರಲ್ಲೇ. ಈಗ ಇದು ಗರಂ ಮಸಾಲೆ ಹುಡಿ. ಆಮೇಲೆ 1 ಸ್ಪೂನ್ ಅಷ್ಟು ಮೆಣಸಿನ ಹುಡಿ. 1 ಸ್ಪೂನು ಖಾರಕ್ಕೆ ಸಾಕಾಗ್ಲಿಕ್ಕಿಲ್ಲ, ಬ್ರೆಡ್ ಅಲ್ಲ. ಒಂದು 2 ಸ್ಪೂನ್ ಫುಲ್ ಹಾಕ್ಲಿಲ್ಲ, ಸ್ವಲ್ಪ ಹಸಿಮೆಣಸೆಲ್ಲ ಉಂಟಲ್ಲ. ಅಂದ್ರೆ ನಮ್ಗೆ ಎಷ್ಟು ಖಾರಕ್ಕೆ ಬೇಕು ಅಷ್ಟು ಹಾಕಿಕೊಂಡ್ರೆ ಆಯ್ತು. ಮತ್ತೆ ಇದಕ್ಕೆ ನೋಡಿ, ಈ ಮೊಟ್ಟೆಯನ್ನ ಹಾಕ್ಬೇಕು. ಮೊಟ್ಟೆಯನ್ನ ಹಾಕಿ ಸ್ವಲ್ಪ ಬಿಸಿ ಮಾಡ್ಬೇಕಿದೆ. ಇದು ನೋಡಿ, ಈ ರೀತಿಯಾಗಿ. ಈ ತರ ಸ್ವಲ್ಪ ರೋಸ್ಟಿನಾಗೆ ಮಾಡ್ಕೊಂಡ್ರೆ ಆಯ್ತು. ಅಂದ್ರೆ ಇದರ ನೀರೆಲ್ಲ ಆರ್ಬೇಕು. ಆ ನಂತರ ನೋಡಿ, ಈ ಬ್ರೆಡ್ ಅನ್ನು ನಾನೀಗ 1 ಪ್ಯಾಕೆಟ್ ಬ್ರೆಡ್ ಫುಲ್ ಹಾಕಿದ್ದೇನೆ, ಆಯ್ತಾ. ಅದನ್ನೆಲ್ಲ ಒಮ್ಮೆ ಇದಕ್ಕೆ ಹಾಕುವ. ಚಂದ ಒಂದು ಮಿಕ್ಸ್ ಮಾಡ್ಬೇಕಿದು. ನೋಡಿ, ಈಗ ಚಂದ ಒಂದು ಬ್ರೆಡ್ ಮತ್ತೆ ಮೊಟ್ಟೆ ಮಸಾಲ ರೆಡಿ ಆಗಿದೆ. ಇದನ್ನ ನಾವು ಒಂದು ಚಂದ ಒಂದು ಶೇಪ್ ಕೊಡುವ ಇದಕ್ಕೆ. ಈಗ ಎಣ್ಣೆ ಬಿಸಿಗಿಡ್ತಾ ಇದ್ದೇನೆ. ನಾನೀಗ ಇದಕ್ಕೆ ಸನ್ಫ್ಲವರ್ ಆಯಿಲ್ ತಕೊಳ್ಳೋದು. ಈಗ ನಾನು ಇದಕ್ಕೊಂದು 2 ಮೊಟ್ಟೆ ತಕೊಳ್ತೇನೆ. 2 ಮೊಟ್ಟೆ ಹಾಕಿ ಒಂದು ಹಿಟ್ಟು ರೆಡಿ ಮಾಡುವ. ಮೈದೆ ಹಿಟ್ಟು. ನೋಡಿ, ಸ್ವಲ್ಪ ಮೈದೆ ಹಿಟ್ಟು. ಈಗ ನಾನು 2 ಮೊಟ್ಟೆ ಮಾತ್ರ ತಗೊಂಡದ್ದು. ಸ್ವಲ್ಪ ನೀರು ಮಾಡಿ ಮಾಡ್ಲಿಕ್ಕಿದು. ನೋಡಿ, ಹೀಗೆ ಮಿಕ್ಸ್ ಮಾಡಬೇಕು. ಹೀಗೆ ಮಿಕ್ಸ್ ಮಾಡಿ
ಮಾಡಿಟ್ಟ ಮಸಾಲೆಯನ್ನು ಹೀಗೆ ಉಂಡೆ ಮಾಡ್ಕೊಳ್ಬೇಕು. ಉಂಡೆ ಮಾಡೋ ಕೈಗೆ ಅಂಟುದಾದ್ರೆ ಸ್ವಲ್ಪ ಕೈಗೆ ನೀರು ಮುಡಿಸ್ಕೊಳ್ಳಿ. ಆಮೇಲೆ ನಾನು ಹಿಟ್ಟು ಮಾಡಿದ್ದೇನೆ, ಅದಕ್ಕೆ ಉಪ್ಪು ಹಾಕಲಿಲ್ಲ, ಸ್ವಲ್ಪ ಉಪ್ಪು ಹಾಕಿ ಸಾಕು, ಜಾಸ್ತಿ ಎಲ್ಲ ಬೇಡ. ಮಸಾಲೆಗೆ ಆಲ್ರೆಡಿ ಉಪ್ಪು ಹಾಕಿದ್ದೇವೆ ನಾವು. ಅದನ್ನು ಚೆಂದ ಮಿಕ್ಸ್ ಮಾಡಿ, ಮತ್ತೆ ರಸ್ಕಿಲ್ ಪೌಡರ್ ಮಾಡಿದ್ದೇವಲ್ಲ, ಅಂದ್ರೆ ಈ ಮಾಡಿಟ್ಟ ಮಸಾಲೆಯನ್ನು ಮೈದಾ ಹಿಟ್ಟಿಗೆ ಮುಳಿಸಿ, ಆಮೇಲೆ ಈ ನೋಡಿ ಹೀಗೆ ರಸ್ಕಿಗೆ ಸಹ ಮುಳಿಸಿ, ಅದು ಹೆಚ್ಚು ಒತ್ತುದೆಲ್ಲ ಬೇಡ. ಆಮೇಲೆ ಬಿಸಿ ಎಣ್ಣೆಗೆ ಹಾಕಬೇಕು. ಮತ್ತೆ ಬಿಸಿ ಎಣ್ಣೆಗೆ ಹಾಕಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು, ಹೈಯಲ್ಲಿ ಇಡಬೇಡಿ. ಕಟ್ಲೆಟ್ ರೆಡಿ ಆಗಿದೆ, ಮೊಟ್ಟೆ ಬ್ರೆಡ್ ಕಟ್ಲೆಟ್. ಇದೊಂದು ಟೇಸ್ಟ್ ನೋಡುವ. ಅದಕ್ಕೊಂದು ಸ್ಮೂತ್ ಆಗಿದೆ ಇದೀಗ. ಸೂಪರ್ ಆಗಿದೆ, ಎಲ್ಲರೂ ಟ್ರೈ ಮಾಡಿ ನೀವು. ಥ್ಯಾಂಕ್ಸ್ ಫಾರ್ ವಾಚಿಂಗ್.